ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇತ್ತೀಚೆಗೆ ಜೀವನ ನರಕವಾಗಿ ಬಿಟ್ಟಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೆಸರು ಮೀನಾಕ್ಷಿ ಅಂತ. ತೂತು ಕಪ್ಪು ಮತ್ತು ತುಂಬ ಅಗಲವಾಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಗಲವಾದ ತೂತು ಇಂದ ಯಜಮಾನರಿಗೆ ಅಷ್ಟೊಂದು ಮಜಾ ಬರುತ್ತಿಲ್ಲ. ಅದಕ್ಕೆ ಯಜಮಾನರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈಕೆಯ ಯಜಮಾನರು ತೆಗೆದುಕೊಂಡಿದ್ದ ನಿರ್ಧಾರದ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಮೀನಾಕ್ಷಿ ಅವಳ ಹತ್ತಿರ ಜೀಪ್ ರ್ಯಾಂಗ್ಲರ್ ಅಪೆಕ್ಸ್ ಎಡಿಷನ್ ಒಂದು ಹಳೆ ಜೀಪ್ ಆಗಿರುತ್ತೆ. ಈ ಒಂದು ಜೀಪಲ್ಲೇ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಯಜಮಾನರು ಎರಡನೇ ಸೆಟಪ್ ಇಟ್ಟುಕೊಂಡಿದ್ದಾರೆ ಎಂದು ಮೀನಾಕ್ಷಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಟೈಟ್ ಇರುವ ಬಾವಿಯಲ್ಲಿ ಪುರುಷರಿಗೆ ಹೆಚ್ಚು ಮಜಾ ಸಿಗುತ್ತದೆ. ಅದಕ್ಕೆ ಯಜಮಾನರು 21 ವಯಸ್ಸಿನ ಹುಡುಗಿ ಜೊತೆ ಸೆಟಪ್ ಮಾಡಿಟ್ಕೊಂಡಿದ್ದಾರೆ. ಯಜಮಾನರಿಗೆ ಅಗಲವಾದ ಬಾಯಿ ಹೊಂದಿದ ಆಂಟಿಯರಿಗೆ ಮಾಡೋದು ಇಷ್ಟ ಇಲ್ಲ. ಏಕೆಂದರೆ ಅಗಲ ತೂತು ಇದ್ದಷ್ಟು ಅಷ್ಟೊಂದು ಮಜಾ ಬರೋದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಯಜಮಾನರು ಒಂದು 21 ವಯಸ್ಸಿನ ಹುಡುಗಿ ಜೊತೆ ಸೆಟಪ್ಪಲ್ಲಿ ಇದ್ದಾರೆ. ಇವಾಗ ಸ್ನೇಹಿತರೆ, ಮೀನಾಕ್ಷಿ ಅವಳು ಕೂಡ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಸೊ ಬನ್ನಿ ಚರ್ಚೆ ಮಾಡೋಣ. 3 ವರ್ಷ ಹಿಂದೆ ಯಜಮಾನರು ಮಾಡುತ್ತಿಲ್ಲ, ಅಂದರೆ 3 ವರ್ಷದಿಂದ ಮಾಡುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆಸೆ ಹೆಚ್ಚಾಗಿ ಬಾವಿ ತಾನಾಗೆ ತೆರೆದುಕೊಳ್ಳುತ್ತಿದೆ. 16 ವರ್ಷದ ಹುಡುಗ ಅಥವಾ ಮುದುಕ ಸಿಕ್ಕಿದ್ರೂ ಬಿಡೋದಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಕೇಳಿದಷ್ಟು ಅಗಲ ಮಾಡಿ ಕೊಡ್ತೀನಿ ಎಂದು ಖುದ್ದಾಗಿ ಮೀನಾಕ್ಷಿ ಅವರೇ ಭರವಸೆ ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ಅವಕಾಶವಿದೆ, ಕಮೆಂಟ್ ಮಾಡಿ. ಗ್ರಾಫೈಟ್ ಮೆಟಾಲಿಕ್ ಫೆಂಡರ್ ಫ್ಲೇಯರ್ಸ್ ಆ್ಯಂಡ್ ಬಾಡಿ ಕಲರ್ಡ್ ಫೆಂಡರ್ ಫ್ಲೇಯರ್ಸ್ ಫಾರ್ ಎ ಚೋಶು ಲುಕ್. ಈ ಜೀಬ್ನ ಕಲರ್ ಬಂದ್ಬಿಟ್ಟು ಫೆಂಡರ್ ಫ್ಲೇಯರ್ಸ್ ಆಗಿರುತ್ತೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ 15 ಇಂಚ್ ರವೈನ್ ವೀಲ್ಸ್ ಫಿಟ್ಟೆಡ್ ವಿತ್ 30 ಇಂಚ್ ಗುಡ್ ಇಯರ್ ವ್ರ್ಯಾಂಗ್ಲರ್ GSA ಟೈರ್ಸ್. ಇದರಲ್ಲಿ 15 ಇಂಚ್ ರವೈನ್ ವೀಲ್ಸ್ ಒಂದು ಸ್ಟೈಲಿಶ್ ಟೈರ್ ಇರುತ್ತೆ. ಸೊ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಈ ಜೀಬಲ್ಲಿ 4.0 ಲೀಟರ್ಸ್ ಇನ್ಲೈನ್ 6 ಇಂಜಿನ್ ಇರುತ್ತೆ. ಈ ಒಂದು ಇಂಜಿನ್ 120 ಹಾರ್ಸ್ ಪವರ್ ಮತ್ತು 235 LB ವರೆಗೆ ಒಂದು ಪವರ್ ಪ್ರೊಡ್ಯೂಸ್ ಮಾಡುತ್ತದೆ. ಜೊತೆಗೆ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಕೂಡ ಇರುತ್ತೆ. ಜೊತೆಗೆ ಆಟೋಮೆಟಿಕ್ ಒಂದು ಟ್ರಾನ್ಸ್ಮಿಷನ್ ಕೂಡ ಹೊಂದಿರತಕ್ಕಂಥ ಒಂದು ಜೀಪ್ ಆಗಿರುತ್ತೆ. ಇವಳು ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಳ್ಳುವ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಯಜಮಾನರು ಹೊರಗಡೆ ಬೇರೆ ಅವಳ ಜೊತೆ ಸೆಟಪ್ಪಲ್ಲಿ ಇದ್ದಾರೆ. ಸೊ ಹಾಗಾಗಿ ಇವಳು ಕೂಡ ಗುಪ್ತವಾಗಿ ಬೇರೆ ಅವರ ಜೊತೆಗೆ ಒಳ್ಳೆ ಸೆಟಪ್ಪಲ್ಲಿ ಇರುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿ ಆಗೋಣ.